ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಇವತ್ತಿನ ಈ ವಿಡಿಯೋ ನಿಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್. ಮರೀದೆ ಕೊನೆಯವರೆಗೂ ನೋಡಿ. ರಾಮಾಯಣ ಮತ್ತು ಮಹಾಭಾರತಗಳು ಮಾನವ ಜೀವನದಲ್ಲಿ ಬರುವ ಹಲವು ಪ್ರಶ್ನೆಗಳಿಗೆ ಕಷ್ಟ ಹಾಗೂ ಸುಖದ ಸಂದರ್ಭದಲ್ಲಿ ನಡೆದುಕೊಳ್ಳಬಾರದ ವರ್ತನೆಗಳನ್ನು ಎತ್ತಿ ತೋರಿಸುವಂತಹ ಇತಿಹಾಸ ಕಾವ್ಯವಾಗಿದೆ. ಆದರೂ ಮಹಾಭಾರತ ಮತ್ತು ರಾಮಾಯಣಕ್ಕೂ ಸಾಕಷ್ಟು ಭಿನ್ನತೆಗಳಿವೆ. ರಾಮಾಯಣ ಕಾಲಕ್ಕೂ ಮಹಾಭಾರತ ಕಾಲಕ್ಕೂ ಸಾವಿರಾರು ವರ್ಷಗಳ ಅಂತರ ಇದೆ. ಶ್ರೀರಾಮ ಕಥೆಯನ್ನು ಮಹರ್ಷಿ ವಾಲ್ಮೀಕಿ ಮತ್ತು ಮಹಾಭಾರತವನ್ನು ಮಹರ್ಷಿ ವೇದವ್ಯಾಸರು ಬರೆದಿದ್ದಾರೆ. ರಾಮಾಯಣವು 24,000 ಶ್ಲೋಕಗಳನ್ನು ಒಳಗೊಂಡಿದೆ. ಆದರೆ ಮಹಾಭಾರತವು ಇದುವರೆಗೆ ಬರೆದಿರುವ ಅತಿ ಉದ್ದವಾದ ಪಠ್ಯವೆಂದು ನಂಬಲಾಗಿದೆ ಮತ್ತು ಸುಮಾರು 1,00,000 ಪದ್ಯಗಳನ್ನು ಒಳಗೊಂಡಿದೆ. ರಾಮಾಯಣ ಮತ್ತು ಮಹಾಭಾರತದ ಘಟನೆಗಳ ನಡುವೆ 10 ಆಶ್ಚರ್ಯಕರ ಸಾಮ್ಯತೆಗಳಿವೆ. ಅಂತೆಯೇ ಅವುಗಳ ನಡುವೆ ವ್ಯತ್ಯಾಸವೂ ಇದೆ. ಆ ವ್ಯತ್ಯಾಸಗಳ್ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ರಾಮಾಯಣ ಕಾಲದ ಯುದ್ಧವು ಮಹಿಳೆಗಾಗಿ ನಡೆದರೆ ಮಹಾಭಾರತದ ಯುದ್ಧವು ರಾಜ್ಯ ವಿಭಜನೆಗಾಗಿ ನಡೆಯಿತು. ರಾವಣನೊಂದಿಗೆ ರಾಮನ ಯುದ್ಧ. ಕೌರವರು ಮತ್ತು ಪಾಂಡವರು ಪರಸ್ಪರ ದ್ವೇಷ ಮತ್ತು ಅಸೂಯೆಯಿಂದ ಯುದ್ಧ ಮಾಡಿದರು. ಇದು ವಿಧಿನಿಯಮ. ಶುದ್ಧ ಭಾರತೀಯರ ಅಂತರಾತ್ಮನೆ ಶ್ರೀರಾಮ. ಆತ್ಮಾರಾಮ. ರಾಮನಿಲ್ಲದ ಭಾರತ ಇಲ್ಲ. ರಾಮನ ಹೆಜ್ಜೆ ಗುರುತುಗಳ ಕತೆ ಹೇಳದ ಒಂದೇ ಒಂದು ರಾಜ್ಯ ನಮ್ಮಲ್ಲಿ ಇಲ್ಲ ಅಂದ್ರೂ ತಪ್ಪಾಗೋದಿಲ್ಲ. ಶ್ರೀರಾಮ ಮರ್ಯಾದಾ ಪುರುಷೋತ್ತಮ, ಆದರ್ಶ ಪುರುಷ, ಭಗವಂತನ ಅವತಾರ. ಮನುಷ್ಯನಾಗಿ ದೈವತ್ವ ಪಡೆಯುವುದು ಹೇಗೆ ಅಂತ ಬಾಳಿ ಬದುಕಿ ಭೂಮಿಯಲ್ಲಿದ್ದ ಭಗವಂತ. ಇನ್ನು ಶ್ರೀಕೃಷ್ಣ, ದೇವಕೀನಂದನ, ವಾಸುದೇವ ಕೃಷ್ಣ. ಯಾರಿಲ್ಲದಿದ್ರೆ ಮಹಾಭಾರತಕ್ಕೆ ಒಂದು ರಂಗು ಅನ್ನೋದೇ ಇರ್ತಿರ್ಲಿಲ್ವೋ? ಯಾರು ಇಲ್ದಿದ್ರೆ ಅಲ್ಲೊಂದು ಮಹಾಸಂಗ್ರಾಮ ನಡೀತಾ ಇರ್ಲಿಲ್ವೋ? ಯಾರು ಇಡೀ ಜಗತ್ತಿಗೆ ಗೀತಾಮೃತವನ್ನು ಕೊಟ್ರೋ ಅಂತಹ ಶ್ರೀಕೃಷ್ಣ ಅತ್ಯದ್ಭುತ ರಾಜತಂತ್ರಜ್ಞ, ಪ್ರೇಮಿ, ಸ್ನೇಹಿತ, ಸಲಹೆಗಾರ, ವಿಷ್ಣುವಿನ ಅವತಾರ. ಕೃಷ್ಣ ಮನುಷ್ಯನಾಗಿ ದೇವರಾಗೋದು ಹೇಗೆ ಅಂತ ನಿಮ್ಮೊಂದಿಗಿದ್ದು ಎಲ್ಲರಿಗೂ ಪರಿಚಯಿಸಿದವನು. ರಾಮಾಯಣದ ಕಥೆಯಲ್ಲಿ ತ್ಯಾಗ, ನೀತಿ ಮತ್ತು ಸಮರ್ಪಣೆಗಳನ್ನು ಹೇಳಲಾಗಿದೆ. ರಾಮಾಯಣದಲ್ಲಿ ಪ್ರತಿಯೊಬ್ಬರೂ ಸಿಂಹಾಸನವನ್ನು ತ್ಯಜಿಸಲು ಬಯಸುತ್ತಾರೆ. ಆದರೆ ಮಹಾಭಾರತದ ಕಥೆಯಲ್ಲಿ ಶಕ್ತಿ, ಅಧಿಕಾರ ಮತ್ತು ಜ್ಞಾನದ ಕುರಿತು ಹೇಳಲಾಗಿದೆ. ಮಹಾಭಾರತದಲ್ಲಿ ಎಲ್ಲರೂ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಬಯಸುತ್ತಾರೆ. ತಮ್ಮ ಬಲ ಪ್ರದರ್ಶನದಿಂದ ಜಯವನ್ನು ಸಾಧಿಸಲು ಬಯಸುತ್ತಾರೆ. ರಾಮಾಯಣ ಹಿಂದೂಗಳ ಪವಿತ್ರ ಗ್ರಂಥದಲ್ಲಿ ಬಹುಮುಖ್ಯವಾದದ್ದು. ಈ ಬಹುದ್ವಾಕ್ಯವು ವಾಲ್ಮೀಕಿ ಮಹರ್ಷಿಗಳಿಂದ ರಚಿಸಲ್ಪಟ್ಟಿದೆ. ರಾಮಾಯಣವನ್ನು ತತ್ಪುರುಷ ಸಮಾಸವಾಗಿ ವಿಭಜಿಸಿದರೆ ರಾಮನ ಪ್ಲಸ್ ಆಯನ ರಾಮಾಯಣ. ರಾಮನ ಇತಿಹಾಸ ಅರ್ಥ ಬರುತ್ತೆ. ರಾಮಾಯಣವು 24,000 ಶ್ಲೋಕಗಳಿಂದ ಉಂಟಾದ 7 ಕಾಂಡಗಳಿಂದ ಉಂಟಾಗಿದೆ. ರಾಮಾಯಣ ಕಥೆಯು ಮುಖ್ಯವಾಗಿ ಅಯೋಧ್ಯೆಯ ಸೂರ್ಯವಂಶದ ರಾಜಪುತ್ರ ಶ್ರೀರಾಮ, ಆತನ ಮಡದಿ ಸೀತೆ ಹಾಗೂ ಸೀತೆಯ ಅಪಹರಣ ಮಾಡಿದ ರಾವಣನ ಸಂಹಾರದ ಕುರಿತಾಗಿದೆ. ವಾಲ್ಮೀಕಿ ಮಹರ್ಷಿಗಳಿಂದ ರಚಿತವಾದ ಈ ಕಾವ್ಯ ರಾಮನ ಮಕ್ಕಳಾದ ಲವಾಕುಶರಿಂದ ಪ್ರಚಲಿತವಾಯಿತು. ಪ್ರಾಚೀನ ಭಾರತದ ಪ್ರಮುಖ ಸಾಹಿತ್ಯಿಕ ಕೃತಿಗಳಲ್ಲೊಂದಾದ ರಾಮಾಯಣವು ಭಾರತದ ಉಪಖಂಡದ ಕಲೆ ಮತ್ತು ಸಂಸ್ಕೃತಿಯ ಮೇಲೆ ಆಳವಾದ ಪ್ರಭಾವ ಬೀರಿದೆ. ರಾಮನ ಕಥೆಯು ಅನೇಕ ಭಾಷೆಗಳಲ್ಲಿದೆ. ಸಾಹಿತ್ಯಕ್ಕೆ ಸ್ಫೂರ್ತಿಯಾಗಿದೆ. ಮಹಾಭಾರತ ಭಾರತದ ಧಾರ್ಮಿಕ, ತಾತ್ವಿಕ ಹಾಗೂ ಪೌರಾಣಿಕ ಮಹಾಕಾವ್ಯಗಳಲ್ಲಿ ಒಂದು. ಅಲ್ಲದೆ ಇದನ್ನು ಅತಿ ಉದ್ದವಾದ ಮಹಾಕಾವ್ಯ ಎಂದು ವಿವರಿಸಲಾಗಿದೆ. ಇದು ಹಿಂದೂ ಧರ್ಮದ ಒಂದು ಮುಖ್ಯ ಪಠ್ಯವೂ ಹೌದು. ವಿಶ್ವ ಸಾಹಿತ್ಯದ ಸಾಧನೆಗಳಲ್ಲಿ ಒಂದೆಂದು ಪರಿಗಣಿತವಾಗಿರುವ ಮಹಾಭಾರತ ಭಾರತೀಯರ ಜನರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದೆ. ಮಹಾಭಾರತದ ಕತೆ ಶಾಂತನು ಮಹಾರಾಜನಿಂದ ಆರಂಭವಾಗುತ್ತದೆ. ಮಹಾಭಾರತದಲ್ಲಿ ಪ್ರಮುಖ ಕೃತಿಗಳು ಮತ್ತು ಕಥೆಗಳಲ್ಲಿ ಭಗವದ್ಗೀತೆ, ದಮಯಂತಿಯ ಕತೆ, ಶಕುಂತಲೆಯ ಕತೆ, ಪುರರುವ ಮತ್ತು ಊರ್ವಶಿಯ ಕತೆ, ಸಾವಿತ್ರಿ ಮತ್ತು ಸತ್ಯವಾನ್ ಕತೆ, ಕಚ ಮತ್ತು
ದೇವಯಾನಿಯ ಕತೆ, ಋಷಶೃಂಗರ ಕತೆ ಮತ್ತು ರಾಮಾಯಣದ ಸಂಕ್ಷಿಪ್ತ ಆವೃತ್ತಿ ಸಾಮಾನ್ಯವಾಗಿ ತಮ್ಮದೇ ಆದ ಕೃತಿಗಳೆಂದು ಪರಿಗಣಿಸಲಾಗುತ್ತದೆ. ಮಹಾಭಾರತವು ವ್ಯಾಸ ಮುನಿಶ್ರೇಷ್ಠರಿಂದ ರಚಿಸಲ್ಪಟ್ಟಿದೆ. ಮಹಾಭಾರತವನ್ನು ಪಂಚಮ ವೇದ ಎಂದು ಕರೆಯಲಾಗಿದೆ. ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶಿಸಲ್ಪಟ್ಟ ಮಹಾಮಾನ್ವಿತವಾದ ಭಗವದ್ಗೀತೆಯನ್ನು ಮಹಾಭಾರತದ ಅಂತರಾತ್ಮ ಎನ್ನಲಾಗಿದೆ. ರಾಮಾಯಣದ ಶೈಲಿಯಲ್ಲಿ ಏಕರೂಪತೆ ಇದೆ ಮತ್ತು ಮಹಾಭಾರತದ ಶೈಲಿಯಲ್ಲಿ ವ್ಯತ್ಯಾಸವಿದೆ. ರಾಮಾಯಣದ ಭಾಷೆ ಕಲಾತ್ಮಕ, ಅತ್ಯಾಧುನಿಕವಾಗಿದ್ದರೆ ಮಹಾಭಾರತದ ಭಾಷೆ ಪ್ರಭಾವಶಾಲಿ ಮತ್ತು ಶಕ್ತಿಯುತವಾಗಿದೆ. ವಾಲ್ಮೀಕಿಯನ್ನು ಹೊರತುಪಡಿಸಿ ಅನೇಕ ವಿದ್ವಾಂಸರು, ಆಚಾರ್ಯರು ತುಳಸಿದಾಸರವರೆಗೂ ರಾಮಾಯಣವನ್ನು ಬರೆದಿದ್ದಾರೆ. ಆದರೆ ವೇದವ್ಯಾಸರು ಬರೆದ ಮಹಾಭಾರತವು ಪ್ರಚಲಿತವಾಗಿದೆ. ರಾಮಾಯಣವನ್ನು ಸಾವಿರಾರು ರೀತಿಯಲ್ಲಿ ಬರೆಯಲಾಗಿದೆ, ಓದಲಾಗಿದೆ ಮತ್ತು ನಿರೂಪಿಸಲಾಗಿದೆ. ರಾಮಾಯಣದಲ್ಲಿ ನೀತಿ ಇದೆ, ಆದರೆ ಮಹಾಭಾರತದ ಗೀತೆಯಂತೆ ಉಪದೇಶವಿಲ್ಲ. ಯುದ್ಧ ಕ್ಷೇತ್ರದಲ್ಲಿ ಗೀತೆಯ ಸಂದೇಶವು ಮಹಾಭಾರತದ ಪವಾಡವಾಗಿದೆ. ಇದರ ಹೊರತಾಗಿಯೂ ರಾಮಾಯಣದಲ್ಲಿ ಜೀವನದ ಸಾರವನ್ನು ಮರೆಮಾಡಲಾಗಿದೆ, ಏಕೆಂದರೆ ಶ್ರೀರಾಮನ ಜೀವನವು ಗೀತೆಯನ್ನು ಹೋಲುತ್ತದೆ. ರಾಮಾಯಣ ಮಹಾಭಾರತದ ಅಂಶಗಳು ವಿಭಿನ್ನ. ರಾಮಾಯಣದಲ್ಲಿ ಧರ್ಮವು ಮುಖ್ಯ ಅಂಶವಾದರೆ ಮಹಾಭಾರತದಲ್ಲಿ ಕರ್ಮ ಮತ್ತು ಶೌರ್ಯ ಮುಖ್ಯ ಅಂಶಗಳಾಗಿದೆ. ರಾಮಾಯಣದಲ್ಲಿ ಸದ್ಗುಣ ಮತ್ತು ನೈತಿಕತೆಗೆ ಪ್ರಾಧಾನ್ಯತೆ ನೀಡಲಾಗಿದೆ, ಆದರೆ ಮಹಾಭಾರತದಲ್ಲಿ ರಾಜಕೀಯ ಮತ್ತು ರಾಜತಾಂತ್ರಿಕತೆ ಪ್ರಧಾನವಾಗಿದೆ. ರಾಮಾಯಣವು ನಮಗೆ ಏನು ಮಾಡಬೇಕೆಂದು ಕಲಿಸುತ್ತದೆ ಮತ್ತು ಮಹಾಭಾರತವು ನಮಗೆ ಏನು ಮಾಡಬಾರದು ಎಂಬುದನ್ನು ಕಲಿಸುತ್ತದೆ. ರಾಮಾಯಣದಲ್ಲಿ ರಾಮ ಮತ್ತು ರಾವಣನ ಸೈನ್ಯದ ನಡುವೆ ಕೇವಲ ಯುದ್ಧವಿತ್ತು. ಮಹಾಭಾರತದಲ್ಲಿ ಕೌರವರು ಮತ್ತು ಪಾಂಡವರ ಸೈನ್ಯದೊಂದಿಗೆ ಅನೇಕ ಸೈನ್ಯಗಳು ಹೋರಾಡಿದವು. ಅದೊಂದು ಮಹಾಯುದ್ಧದಂತಿತ್ತು. ಒಂದು ಯುದ್ಧವು ಲಂಕಾದಲ್ಲಿ ಮತ್ತು ಇನ್ನೊಂದು ಕುರುಕ್ಷೇತ್ರದಲ್ಲಿ ನಡೆಯಿತು. ರಾಮಾಯಣ ಯುದ್ಧದ ಅಂತ್ಯದ ನಂತರ ರಾವಣನ ಸಹೋದರ ವಿಭೀಷಣನನ್ನು ಲಂಕದ ರಾಜ ಎಂದು ಪರಿಗಣಿಸಲಾಗುತ್ತದೆ. ಶ್ರೀರಾಮನ ಪಟ್ಟಾಭಿಷೇಕ ಮತ್ತು ಲವಕುಶರ ಕಥೆಯು ಪ್ರಾರಂಭ ಆಗುತ್ತೆ. ಮಹಾಭಾರತ ಯುದ್ಧದ ಅಂತ್ಯದ ನಂತರ ಪಾಂಡವರೆಲ್ಲರೂ ಸ್ವರ್ಗಕ್ಕೆ ಹೋಗುತ್ತಾರೆ. ಶ್ರೀರಾಮನು ಅಂತಿಮವಾಗಿ ತನ್ನ ಅವತಾರವನ್ನು ಪೂರ್ಣಗೊಳಿಸಲು ಸರಯೂ ನದಿಯಲ್ಲಿ ಪ್ರವೇಶಿಸುತ್ತಾನೆ. ಆದರೆ ಪಾಂಡವರು ಸ್ವರ್ಗಕ್ಕೆ ಹೋಗುತ್ತಾರೆ. ಕೃಷ್ಣನು ಬಾಣದಿಂದ ಹೊಡೆದು ನಿರ್ವಾಣದಿಂದ ಸಾಯುತ್ತಾನೆ. ಆತ್ಮೇರೆ, ಇದು ಸಾಸುವೆಯಷ್ಟು ಹೇಳುವ ಪ್ರಯತ್ನ ಮಾಡಿದ್ದೇನೆ ಅಷ್ಟೇ. ಮುಂಬರುವ ದಿನಗಳಲ್ಲಿ ಪ್ರತಿ ಪಾತ್ರಗಳ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಪರಿವಾರ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ.